ಮಾಲೋಜಿ ರಾಜ ಗುರುಗಳ ಸೇವೆಯಲ್ಲಿ ನಿರತನಾಗಿದ್ದಂಥವ. ಆತ ಗುರುಗಳ ಮಹಿಮೆಯನ್ನ ಲೀಲೆಯನ್ನ ಕಂಡು ಕೇಳಿ ಬಹಳ ಆನಂದ ಪಡ್ತಿದ್ದ. ಅವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದ, ಶರಣಾಗತನಾಗಿದ್ದ, ಅವರ ಸೇವೆಯಲ್ಲಿ ನಿರತನಾಗಿದ್ದ. ಆತ ಮಹಾಲಿಂಗಪುರದ ಮಹಾಲಿಂಗೇಶ್ವರರನ್ನ ಮುಧೋಳಕ್ಕೆ ಕರ್ಕೊಂಡು ಹೋದಂತ ಮತ್ತು ಅಲ್ಲೆಲ್ಲ ವ್ಯವಸ್ಥೆಯನ್ನ ಮಾಡಿ ಪೂಜ್ಯ ಗುರುಗಳ ದರ್ಶನಾಶೀರ್ವಾದ ಆಶೀರ್ವಾಣಿಯನ್ನ ಕೇಳಲಿಕ್ಕೆ ಭಕ್ತಾದಿಗಳಿಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದ ಅನ್ನುವ ವಿಚಾರಗಳನ್ನ ನೋಡ್ತಾ ಅಲ್ಲಿ ಮಾಡಿದಂಥ ಅನೇಕ ಪವಾಡಗಳನ್ನ ನೋಡಿದ್ರಿ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ತಾವು ನೋಡ್ತಾ ಇದ್ದದ್ದೇನಪ್ಪಾ ಅಂದ್ರೆ, ಮಾಲೋಜಿ ರಾಜನ ಹಿರಿಯ ಮಗ ರೋಗದಿಂದ ಬಳಲಿ ಸತ್ತಾಗ ಆತನಿಗೆ ಪ್ರಾಣದಾನವನ್ನ ಮಾಡಿರ್ತಕ್ಕಂಥದ್ದು. ನಂತರದೊಳಗೆ 5 ಪ್ರಸಂಗಗಳು ಹೀಗೆ ಬಂದುವು. ಮಾಲೋಜಿ ರಾಜನ ಹಿರಿಯ ಮಗ ಗೋವಿಂದರಾಜನ ಮತ್ತು ಗೋವಿಂದರಾಜನ ಮಗ ನಾರಾಯಣನ, ಗೋವಿಂದರಾಜನ ತಮ್ಮ ಏನಪ್ಪಾ ಅಂದ್ರೆ ಕೇದಾರ ಬಾವುವಿನ, ನಂತರದಲ್ಲಿ ಆತನ ಅಶ್ವಶಾಲೆಯ ಪ್ರೀತಿಯ ಆಕಳು, ಪ್ರೀತಿಯ ಕುದುರೆ ಗುಪ್ತಗಾಮಿನಿ ಅಂತೇಳಿ ಆ ಕುದುರೆಯ ಪ್ರಾಣವನ್ನ ಮರಳಿ ಬರೆಸಿರ್ತಕ್ಕಂಥ, ಪ್ರಾಣದಾನ ಮಾಡಿರ್ತಕ್ಕಂಥ ಸಂದರ್ಭವನ್ನ ನೀವೆಲ್ಲ ನೋಡ್ತಾ ಬಂದ್ರಿ. ರಾಜನಿಗೆ ಎಲ್ಲಿಲ್ಲದ ಸಂತೋಷ, ಗುರುಗಳಿಗೆ ನಮ್ಮ ಮೇಲೆ ಎಷ್ಟು ಪ್ರೇಮ, ಎಷ್ಟು ಕರುಣೆ, ಅವರಿಗೆ ಎಷ್ಟು ಸೇವೆ ಸಲ್ಲಿಸಿದ್ರೂ ಕೂಡ ಕಡಿಮೆ ಅದ. ಮನುಷ್ಯನ ಮೇಲೆ 4 ಋಣಗಳಿರ್ತಾವಂತ, ಪ್ರತಿಯೊಬ್ಬ ಮನುಷ್ಯನ ಮೇಲೆ 4 ಋಣಗಳಿರ್ತಾವಂತ. ತಂದೆ ತಾಯಿಯ ಋಣ, ಗುರುವಿನ ಋಣ, ಸಮಾಜದ ಋಣ, ಧರ್ಮದ ಋಣ, ಧರ್ಮ ದೇವರ ಋಣ ಇರ್ತದ ಅನ್ನುವಂಥ ಮಾತನ್ನ ಕೇಳ್ತೀವಿ ನೋಡ್ರಿ. ತಂದೆ ತಾಯಿಯ ಋಣ, ತಂದೆ ತಾಯಿಯ ಋಣವನ್ನ ಹೇಗೆ ತೀರಿಸೋದು? ತೀರಿಸ್ಲಿಕ್ಕಾಗೋದಿಲ್ಲ. ಇನ್ನ ಗುರುವಿನ ಋಣವಾಗಲಿ, ಸಮಾಜದ ಋಣವಾಗಲಿ, ದೈವದ ಋಣವಾಗಲಿ, ಅಂದ್ರೆ ದೇವರ ಋಣವಾಗಲಿ ಹೆಂಗ ತೀರ್ಸಾಕ್ ಸಾಧ್ಯದ? ಆದ್ರೆ ಆ ಋಣಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯದ. ನಮ್ಮ ಕರ್ತವ್ಯವನ್ನ ನಾವು ಮಾಡುವ ಮೂಲಕ, ಧರ್ಮ ನಮಗೂ ನಿಮಗೂ ತಿಳಿ ಹೇಳಿದ ಪ್ರಕಾರ, ಹಿರಿಯರು ನಮಗೆಲ್ಲ ಕೊಟ್ಟ ಸಂಸ್ಕಾರದ ಪ್ರಕಾರ ನಡ್ಕೊಳ್ಳುವ ಮೂಲಕ ನಾವು ಆಯಾ ಋಣಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಋಣ ತೀರ್ಸಾಕಾಗುವುದಿಲ್ಲ. ಮಾಲೋಜಿ ರಾಜ ಆಗಿದ್ರು ಕೂಡ ಏನಪ್ಪಾ ಅಂದ್ರೆ ಆತ ಧರ್ಮವಂತನಾಗಿದ್ದ, ಮತ್ತ ಗುರುವಿನ ಮಗನಾಗಿ ಸೇವೆಯನ್ನ ಮಾಡ್ತಾ ಬಂದ. ಆ ಕಾರಣವಾಗಿ ಗುರುಗಳು ಯಾವೆಲ್ಲ ಆಶೀರ್ವಾದ ಮಾಡಿದ್ರು ಅಂತಂದ್ರೆ, ಅವ್ರ ಮನ್ಯಾಗ ಒಬ್ಬರ ಮೇಲೆ ಒಬ್ಬರಿಗೆ ಜೀವಕ್ಕ ಕೂತು ಬಂದಾಗ ಅವರನ್ನೆಲ್ಲ ಬದುಕಿಸಿದ್ರು ಅನ್ನುವಂತ ಕತೆ. ಆತನ ತಮ್ಮ ಸಕರೋಜಿಗೆ ಜ್ಞಾನ ಕೊಟ್ಟರು, ಭೇದ ಭಾವ ಮಾಡುವಂತ ದೃಷ್ಟಿಕೋನವನ್ನ ದೃಷ್ಟಿಯನ್ನ ಬಿಡಿಸಿದ್ರು, ಒಳ್ಳೆಯ ಭಾವನೆಯನ್ನ ಬೆಳೆಯುವ ಹಾಗೆ ಮಾಡಿದ್ರು. ಹಾಗೆ ಗೋವಿಂದರಾಜನಿಗೆ ಮಗ ನಾರಾಯಣನಿಗೆ ತಮ್ಮ ಏನಪ್ಪಾ ಅಂತಂದ್ರೆ ಕೇದಾರ ಬಾವುವಿಗೆ ಅರಮನೆಯ ಆ ರಾಜನ ಪ್ರೀತಿಯ ಕುದುರೆಗೆ ಜೀವದಾನ ಮಾಡಿರುವಂತಹ ಸಂದರ್ಭಗಳೆಲ್ಲ ಆದವು. ಕೊನೆಗೆ ರಾಜ ಏನಪ್ಪಾ ಅಂದ್ರೆ ಒಮ್ಮೆ ಯುದ್ಧದೊಳಗೆ ಪತ್ರೆ ಪರಗಣೆ ದುರ್ಗ ಅಂತ ಅಲ್ಲಿ ರಾಜ ಈತನ ಮೇಲೆ ದಂಡೆತ್ತಿ ಬಂದಾಗ ಯುದ್ಧ ನಡೆದಂತೆ. ಆ ಯುದ್ಧ ನಡೆದ ಸಂದರ್ಭದೊಳಗೆ ಮಾಲೋಜಿ ರಾಜನ ಕೈಯನ್ನ ಖಡ್ಗ ಅದು ಜಾರಿ ಬಿತ್ತು. ಯುದ್ಧ ಮಾಡುವಾಗ ಖಡ್ಗ ಜಾರಿ ಬಿದ್ರೆ ಏನಾದಂಗ ಹೇಳ್ರಪ್ಪ, ಇವ ಸೋತಂಗೆ ಅಲ್ಲೇನು? ಎದುರಿನ ರಾಜ ಬಂದು ಖಡ್ಗ ಕುತ್ತಿಗೆಗೆ ಇಟ್ರೆ ಅಥವಾ ಈತನನ್ನು ಬಂಧಿಸಿ ಬಿಟ್ರೆ ಮುಗದೆ ಹೋಗಿತ್ತು. ಅಂತ ಸಂದರ್ಭದೊಳಗೆ ಏನಾಗಿತ್ತಂದ್ರೆ ಮಾಲೋಜಿ ಮಹಾಲಿಂಗೇಶ್ವರರನ್ನ ನೆನದಂತ, ಅಪ್ಪ ಕಾದ್ರ ನೀನ ಕಾಯ್ಬೇಕು, ಇಲ್ಲ ನನ್ನೊಡನೆ ನನ್ನ ರಾಜ್ಯವೂ ಕೂಡ ಆತನ ಕೈವಶ ಆಗಿ ಹೋಗ್ತದೆ, ವಿರೋಧಿ ರಾಜನ ಕೈವಶ
ಆಗಿ ಹೋಗ್ತದ. ನನ್ನನ್ನಲ್ಲ, ನನ್ನ ರಾಜ್ಯವನ್ನ ಕಾಯಪ್ಪ, ನನ್ನ ರಾಜ್ಯದಲ್ಲಿರುವ ಪ್ರಜೆಗಳನ್ನ ಕಾಯಪ್ಪ ಅಪ್ಪ ಅಂತ ನೆನೆಸಿದ್ರೆ ಮಹಾಲಿಂಗೇಶ್ವರರು ಆ ಯುದ್ಧ ಭೂಮಿ ಒಳಗನ ಪ್ರಕಟ ಆದರಂತ ನೋಡ್ರಿ. ಯುದ್ಧ ಭೂಮಿ ಒಳಗ ಪ್ರಕಟ ಆದರಂತ, ಬಿದ್ದ ಖಡ್ಗವನ್ನ ಅವರ ಕೈಯಾಗಿ ಎತ್ತಿ ಕೊಟ್ರಂತ. ರಾಜ ನೀನೇನು ಚಿಂತೆ ಮಾಡಬೇಡ, ಈ ಯುದ್ಧದೊಳಗೆ ನಿನಗ ಜಯ ಆಗ್ತದ ಅಂತ ಹೇಳಿದ್ರು ಅನ್ನುವಂತ ಸಂದರ್ಭ ಬರ್ತದೆ. ರಾಜ ಆ ಯುದ್ಧದೊಳಗೆ ಜಯಶೀಲನಾದ. ಅಲ್ಲದೆ ಏನಪ್ಪಾ ಅಂತಂದ್ರೆ ಆ ಗುರುಗಳಿಗೆ ಮತ್ತೊಮ್ಮೆ ಕೃತಜ್ಞತಾ ಭಾವದಿಂದ ನಮಸ್ಕಾರ ಸಲ್ಲಿಸಿದ. ನನ್ನಲ್ಲ, ನನ್ನ ರಾಜ್ಯವನ್ನಲ್ಲ, ನನ್ನ ಸಮಸ್ತ ಪ್ರಜೆಗಳನ್ನ ಕಾಪಾಡಿದ್ರಪ್ಪ, ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಕಾಲ ಇರ್ಲಿಯಪ್ಪ ಅಂತ ಬೇಡ್ಕೊಂಡಿದ್ದ ಅನ್ನುವ ಪ್ರಸಂಗ ಬರ್ತದೆ. ಇದಾದ ಮೇಲೆ ಮಹಾಲಿಂಗಪುರದ ಜನತೆ, ಗುರುಗಳು ಹೋಗಿ ಬಹಳ ದಿನ ಆತು ಮುಧೋಳಕ್ಕೆ, ಅವರನ್ನ ಬರಮಾಡಿಕೊಳ್ಳೋಣ, ಅವರನ್ನ ನೋಡ್ಲಾರ್ದೆ ಬಹಳ ದಿನ ಆಯ್ತು, ಅವ್ರ ಮಾತು ಕೇಳಲಾರ್ದೆ ಬಹಳ ದಿನ ಆಯ್ತು, ಹೋಗ್ಬೇಕಲ್ಲ ಅಂತ ಎಲ್ಲರೂ ಹಿರಿಯರೆಲ್ಲ ಕೂಡಿ ಮುಧೋಳಕ್ಕೆ ಹೋಗುತ್ತಾರೆ. ರಾಜನಿಗೆ ಕೇಳ್ಕೊಳ್ತಾರೆ, ಗುರುಗಳಿಗೆ ದರ್ಶನ ಮಾಡಿಕೊಂಡು ತಮ್ಮ ಅರಿಕೆಯನ್ನು ಮಾಡಿಕೊಳ್ತಾರೆ. ಅಪ್ಪ ಬಹಳ ದಿನ ಆಯ್ತು ತಾವು ಮುಧೋಳಕ್ಕೆ ಬಂದು, ನೀವು ಮಹಾಲಿಂಗಪುರಕ್ಕೆ ದಯಮಾಡಿಸ್ಬೇಕು, ನಮ್ಮದು ಕಳಕಳಿಯ ವಿನಂತಿ ಅದ, ದಯಮಾಡಿಸ್ಬೇಕು ಅಂತ ಭಿನ್ನ ಮಾಡಿದಾಗ ಮಹಾಲಿಂಗೇಶ್ವರರು, ನಾನು ಅದನ್ನ ನೆನಸಾಕತ್ತಿದ್ನಪ್ಪ, ನೀವು ಬಂದದ್ದು ಬಹಳ ಒಳ್ಳೇದಾಯ್ತು, ನಡ್ರಿ ಹೋಗೋಣ ಅಂತ ಸಜ್ಜಾದಾಗ ಆಗ ರಾಜ ಏನಪ್ಪಾ ಅಂದ್ರ, ಅಪ್ಪ ನಂದೊಂದು ಕೊನೆಯ ವಿನಂತಿ ಅದ, ಪ್ರಾರ್ಥನಾ ಅದ. ಏನಂದ್ರೆ ತಾವು ತಮ್ಮ ಕುರುಹಾಗಿ, ತಮ್ಮ ನೆನಪಾರ್ಥವಾಗಿ ಇಲ್ಲೊಂದೇನಾದರೂ ಸ್ಥಾಪನೆ ಮಾಡಿ ಹೋಗಬೇಕು ಅಂತ ಕೇಳಿಕೊಂಡಾಗ ಮಹಾಲಿಂಗೇಶ್ವರರು ಏನ್ ಮಾಡಿದ್ರಂತ, ಅಲ್ಲಿ ಒಂದು ಅಮರೇಶ್ವರ ಲಿಂಗವನ್ನ ಸ್ಥಾಪನೆ ಮಾಡಿದ್ರು ಮುಧೋಳದೊಳಗೆ. ಏನಪ್ಪಾ ಅಂದ್ರೆ ಅವರು ಉಳಿದಂತಹ ಜಗದೊಳಗೆ ಅಮರೇಶ್ವರ ಲಿಂಗವನ್ನ ಸ್ಥಾಪನೆ ಮಾಡಿ ಅದರ ಕಾರ್ಯವನ್ನ ವಿಜೃಂಭಣೆಯಿಂದ ಮಾಡಿದರಂತ. ಅಲ್ಲಿ ಪೂಜಾದಿ ಕಾರ್ಯಗಳನ್ನ ನೆರವೇರಿಸಿಕೊಟ್ಟು ಅಲ್ಲಿ ಮಹಾದಾಸೋಹದೊಂದಿಗೆ ಆ ಎಲ್ಲ ಕಾರ್ಯವನ್ನ ಸಂಪನ್ನ ಆಗುವ ಹಾಗೆ ನಿಂತು ನೆರವೇರಿಸಿಕೊಡುವುದಲ್ಲದೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಈ ಲಿಂಗದ ಪೂಜಾ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ರಿಪ್ಪ, ನನ್ನ ಕುರುಹಾಗಿ ಈ ಲಿಂಗವನ್ನ ಇಲ್ಲಿ ಉಳಿಸಿ ಹೋಗ್ತೇನೆ ಅಂತ ಆಶೀರ್ವದಿಸಿದ್ರು ಅನ್ನುವಂತ ಮಾತು ಬರ್ತದೆ. ಈಗ ಅದು ಮುಧೋಳದ ವಾಯುವ್ಯ ಭಾಗದೊಳಗೈತಂತ. ಅದಕ್ಕೆ ಈಗ ಹೆಸರೇನಂತಾರಂದ್ರೆ ಮೋಕ್ಷ ಸಿದ್ಧನ ಗುಡಿ ಅಂತ ಕರೀತಾರಂತ. ಈಗ ಅದಕ್ಕೆ ಅದು ಅಮರೇಶ್ವರ ಲಿಂಗ ಅನ್ನುವಂತ ಮಾತದ. ಅಮೃತಲಿಂಗ ಅನ್ನುವಂತಹದ್ದನ್ನು ಕೂಡ ಅಲ್ಲಿ ಲೇಖಕರು ಬರಿತಾ ಬರ್ತಾರೆ. ಹೀಗೆ ಇದಾದ ಮೇಲೆ ಈ ಒಂದು ಮಹಾಲಿಂಗೇಶ್ವರರ ಕೀರ್ತಿ ದೇಶದುದ್ದಗಲಕ್ಕೂ ಹಬ್ಬುತ್ತದೆ. ಎಂಥ ಗುರುಗಳು ಅಂತಂದ್ರೆ ಅವರ ಶಕ್ತಿ ಅಪಾರ. ಅಗಣಿತ ಘಟನೆಗಳೇನು ಒಂದರ ಮೇಲೊಂದು ನಡೀತಾ ಬರುವಂತಹದ್ದು ನೋಡ್ರಿ, ಎಲ್ಲವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಪ್ರಸಂಗಗಳನ್ನ ನಾವು ನೋಡ್ಕೊಂತ ಬಂದ್ವಿ ಅಂತಲ್ಲ, ಇಡಿಯಾಗಿ ನೋಡಿದ್ವಿ. 30 ಪ್ರಸಂಗಗಳು ಬರ್ತವೆ, ಅದ್ರಾಗ 27 ನೋಡಿದ್ವಿ, ಇನ್ನೊಂದ್ 3 ನೋಡಿದ್ರೆ ಮಂಗಲ ಹಂತಕ್ಕ ಬಂದ್ಬಿಡ್ತೀವಿ ನಾವು. ಆನೇಕಾಲ್ ರಾಜ್ಯದ ರಾಜ ಒಬ್ಬ ಬಂದಂತೆ, ಅಪ್ಪ ನನಗೆ ಬ್ರಹ್ಮಹತ್ಯಾ ದೋಷವಾಗಿದೆ, ನನ್ನನ್ನು ರಕ್ಷಣೆ ಮಾಡ್ಬೇಕು ನೀವು, ನನ್ನ ನಂತರದೊಳಗೆ ನನ್ನ ಸ್ಥಾನ ತುಂಬ ಉತ್ತರಾಧಿಕಾರಿಯ ಕೊರತೆ ಇದೆ, ನನ್ನ ಪಟ್ಟದ ರಾಣಿಯ ಹಿಡ್ಕೊಂಡು ಇನ್ನುಳಿದ ರಾಣಿಯರಿಗೆ ಯಾರಿಗೂ ಕೂಡ ಸಂತಾನ ಭಾಗ್ಯ ಇಲ್ಲ, ನನಗೊಂದು ಶಾಪದ, ಅದನ್ನು ನೀವು ಕಳಿಬೇಕು ಅಂತ ಬಂದು ಬೇಡಿದ. ಮಹಾಲಿಂಗೇಶ್ವರರು ಆದ ವೃತ್ತಾಂತವನ್ನ ಕೇಳಿದರು. ಆ ರಾಜ ಏನು, ಆ ಆನೇಕಾಲ್ ರಾಜ್ಯದ ರಾಜ ಏನಪ್ಪಾ ಅಂತ ಕೇಳಿದ್ರೆ, ಆತ ಕುದುರೆ ಓಡಿಸಿಕೊಂಡು ಹೋಗುವಾಗ ಯಾವುದೋ ಊರೊಳಗೆ ಏನಪ್ಪಾ ಅಂದ್ರೆ ಕುದುರೆ ಕಾಲಿಗೆ ಸಿಕ್ಕು ಎಳೆಯ ಮಗು ಸತ್ತೋಗಿತ್ತಂತ. ಆ ಕಾರಣವಾಗಿ ಆ ಮಗುವಿನ ತಾಯಿ ಶಾಪ ಕೊಟ್ಟಿದ್ಲಂತ, ನಿನಗೆ ಸಂತಾನ ಭಾಗ್ಯವೇ ಆಗೋದು ಬೇಡ ಅಂತ ಹೇಳಿ. ಹಂಗಾಗಿ ಪಟ್ಟದ ರಾಣಿಯರನ್ನ ಹಿಡ್ಕೊಂಡು ಇನ್ನುಳಿದ ಯಾವ ರಾಣಿಯರಿಗೂ ಕೂಡ ಏನಪ್ಪ ಮಕ್ಕಳಾಗಲಿಲ್ಲ. ಆ ಸಂದರ್ಭದೊಳಗೆ ಈ ಮಹಾಲಿಂಗೇಶ್ವರರ ಮಹಾತ್ಮೆಯನ್ನು ಕೇಳಿದಂತ ಆ ರಾಜ ಅವರ ಪಾದಕ್ಕೆ ಬಂದು ಬಿದ್ದು, ನನ್ನನ್ನ ಉದ್ಧಾರ ಮಾಡ್ರಿ, ನಮ್ಮ ರಾಜ್ಯಕ್ಕೆ ಯೋಗ್ಯ ಉತ್ತರಾಧಿಕಾರಿಯನ್ನ ನೀವು ಆಶೀರ್ವದಿಸಿ ಕೊಡಬೇಕು, ನನಗೆ ಮಕ್ಕಳ ಭಾಗ್ಯ ಇಲ್ಲ, ಅದನ್ನು ಕರುಣಿಸಬೇಕು ಅಂತೇಳಿ ಬೇಡಿಕೊಂಡ. ಬ್ರಹ್ಮಹತ್ಯಾ ದೋಷವಾಗ್ಯದ, ಅದನ್ನ ಕಳಿಬೇಕು ಅನ್ನುವಂಥ ವಿಚಾರವನ್ನ ಕೇಳ್ಕೊಳ್ತಾನ ಅನ್ನುವಂಥದ್ದು. ಅವಾಗ ಮಹಾಲಿಂಗೇಶ್ವರರು ಆ ರಾಜ್ಯಕ್ಕೆ ಹೋಗ್ತಾರೆ, ಆನೇಕಾಲ್ ರಾಜ್ಯಕ್ಕೆ ಹೋಗಿ ಅಲ್ಲೇನಪ್ಪಾ ಅಂತಂದ್ರೆ ಆ ರಾಜನ ಪಾದ ಪೂಜೆ ನೆರವೇರಿಸಿಕೊಂಡು ಅಲ್ಲೆಲ್ಲ ಅವರಿಗೆ ಕರೆದು ಆಶೀರ್ವದಿಸಿ ಅವರ ಬ್ರಹ್ಮಹತ್ಯಾ ದೋಷವನ್ನ ಕಳೀತಾರೆ. ಅಲ್ಲದೆ ಏನಪ್ಪಾ ಅಂದ್ರೆ ಅಲ್ಲಿ ಆ ಊರೊಳಗೆ
ಬಸವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ಬಸವಲಿಂಗ ಮುದ್ರೆಯ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾರಂತೆ. ಆ ಸ್ಥಾಪನೆ ಮಾಡಿದ ನಂತರದೊಳಗೆ ಅಲ್ಲಿಯೂ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇನಪ್ಪಾ ಎಲ್ಲರಿಗೂ ಧರ್ಮ ಸಂದೇಶ ಕೊಟ್ಟು ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನ ಆಗುವ ಹಾಗೆ ಮಾಡ್ತಾರೆ. ಅಂದಿನಿಂದ ಅದು ಆನೇಕಾಲ ರಾಜ್ಯ ಆಗಿ ಉಳಿಲಿಲ್ಲ, ಅದು ಬಸವಾಪಟ್ಟಣವಾಯಿತು ಅನ್ನುವಂಥ ವಿಚಾರ ಬರ್ತದೆ. ಬಸವಾಪಟ್ಟಣ ಅನ್ನೋ ಹೆಸರಿನಿಂದ ಅದು ಪ್ರಸಿದ್ಧವಾಯಿತು ಅನ್ನುವಂಥದ್ದು. ಆ ನಂತರದೊಳಗೆ ಬಸವಾಪಟ್ಟಣದೊಳಗೆ ಅನೇಕ ಜನ ಸದ್ಭಕ್ತರು ಅವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಅಲ್ಲಿ ಸ್ವಲ್ಪ ದಿನ ಉಳಿದಂತ ಮಹಾಲಿಂಗೇಶ್ವರರು ತಮ್ಮ ಆ ಒಂದು ಸಂದೇಶವನ್ನ ಕೊಟ್ಟು ಭಕ್ತಾದಿಗಳನ್ನ ಸನ್ಮಾರ್ಗದೊಳಗೆ ನಡೆಸ್ತಾರೆ. ಅದರೊಳಗೊಂದು ಉಲ್ಲೇಖ ಆಗುವಂತ ಶರಣ ದಂಪತಿಗಳು ಅಂತಂದ್ರೆ ಒಬ್ಬಾಕೆ ಶಾಂತಾಯಿ ಅಂತೇಳಿ, ಆಕೆಯ ಪತಿ ಬಸವಪ್ಪ, ಶಾಂತಾಯಿ ಮತ್ತ ಬಸವಪ್ಪ ಅಂತ ಇಬ್ರು ಆ ಗುರುಗಳ ಅನನ್ಯ ಸೇವೆಯನ್ನ ಮಾಡ್ತಾ ಅವರ ಆಶೀರ್ವಾದಕ್ಕೆ ಪಾತ್ರರಾದವರು. ತಮ್ಮ ಮನೆಗೆ ಒಮ್ಮೆ ಗುರುಗಳನ್ನ ಬರಮಾಡಿಕೊಂಡು ಅವರ ಪೂಜೆಗೆ ಮಡಿ ನೀರನ್ನ ತರಬೇಕು ಅಂತ ಶಾಂತಾಯಿ ಬಾವಿಗೆ ಹೋಗ್ಯಾಳ. ಸ್ನಾನ ಮಾಡಿ ಮಡಿಲೆ ನೀರು ತರಬೇಕಂತ ಬಾವಿ ನೀರು ಕೊಡದಾಗ ತುಂಬಿಕೊಂಡಾಳ. ಮ್ಯಾಲೆ ಬರಬೇಕು ಅಂತಂದಾಗ ಏನಾಯ್ತು ಅಂದ್ರೆ ಮೆಟ್ಟಿಲ ಮೇಲೆ ಬೆಳೆದಂತ ಆ ಹಂಸವಕ್ಕೆ ಜಾರಿ ಪಾಚಿಗೆ ಜಾರಿ ಬಾವಿ ಒಳಗೆ ಬೀಳುವಾಗ ಮಹಾಲಿಂಗ ನೀನ ಕಾಪಾಡಬೇಕು ಅಂತ ಕೈ ಮಾಡಿದ್ರೆ ಕೈ ಯಾರೋ ಹಿಡ್ದಂಗಾತಂತ. ಬೀಳುವ ಕೊಡವನ್ನ ಯಾರೋ ಹಿಡ್ದಂಗಾಯ್ತು, ಕೈಯನ್ನ ಯಾರೋ ಹಿಡಿದು ನಿಲ್ಲಿಸದಂಗಾಯ್ತು. ಜಾರಿದಾಕೆ ಬೀಳಲಿಲ್ಲ, ನಿಂತ ಹಾಗೆ ನಿಂತಳು, ಕೊಡಪಾನವೂ ಹಾಗೆ ನಿಂತಿತ್ತು ಅನ್ನೋ ಉಲ್ಲೇಖ ಬಂತು. ಮುಂದೆ ಏನ್ ಕೇಳ್ತೀವತ್ತಂದ್ರೆ ಇಲ್ಲೇ ರಾಜ್ಯದೊಳಗೆ ಏನಾಯ್ತು ಅಂತಂದ್ರೆ ಅರಮನೆ ಒಳಗಿದ್ದಂತ ಮಹಾಲಿಂಗೇಶ್ವರರು ಕೂತ ಜಾಗದಿಂದ ಕೂತ ಆಸನದಿಂದ ಎದ್ದು ನಿಂತುಕೋತಾರ. ಎದ್ದು ನಿಂತು ಕೈ ಮಾಡ್ತಾರ. ಎರಡೂ ಕೈಗಳನ್ನ ಮುಷ್ಟಿ ಮಾಡಿ ಹೋ ಹೋ ನಿಲ್ಲವಾ ಏನಾಗುವುದಿಲ್ಲ ಅಂತ ಅಂತಾರ. ನೋಡೂ ಜನಕ್ಕೆ ಏನ್ ಅನಿಸ್ತದಂದ್ರೆ ಮಹಾಲಿಂಗ ಸ್ವಾಮಿಗಳಿಗೆ ಏನಾಯ್ತು, ಗಪ್ನ ಎದ್ ನಿಂತು ಓಹೋ ಏನಾಗುದಿಲ್ಲವಾ ನಿಲ್ಲು ಅಂದ್ರು. ಇಲ್ಲಿ ಯಾರಿಗೆ ಏನಾಗಕತ್ತತಿ? ಎಲ್ಲರೂ ಆರಾಮ್ ಕೂತ್ಕೊಂಡಾರ. ಮಹಾಲಿಂಗ ಸ್ವಾಮಿಗಳು ಹಿಂಗ ಯಾಕೆ ಮಾಡಿದ್ರು? ಎದ್ ನಿಂತರು ಹೋ ಹೋ ನಿಲ್ಲವ ಏನಾಗುದಿಲ್ಲ ಅಂತಾರ. ಕೈಯರ ಮುಟ್ಟಿಗೆ ಹಿಡ್ದಾರ. ಏನಾಯ್ತು ಏನಾಯ್ತು ಅಂತ ಅನ್ನಕತ್ತಿದ್ರು. ಆಗ ಯಾರಿಗೂ ಗೊತ್ತಾಗಲಿಲ್ಲದು. ಮುಂದೆ ಗುರ್ತಾತೇನಂದ್ರೆ ಆ ಶಾಂತಾಯಿ ಏನಪ್ಪಾ ಅಂದ್ರೆ ಮನೆಗೆ ಬಂದು ಹೇಳ್ತಾಳ ನಡೆದ ವೃತ್ತಾಂತ. ನಾನು ಕಾಲ ಜಾರಿ ಬೀಳುವಾಗ ಮಹಾಲಿಂಗ ಕಾಪಾಡಪ್ಪ ಅಂದ್ರೆ ನನ್ನ ಕೈ ಗಟ್ಟಿ ಹಿಡ್ದಂಗಾತು. ನನ್ನ ಬೀಳುವ ಕೊಡಪಾನವನ್ನ ಯಾರೋ ಬೀಳದಂಗ ಹಿಡ್ದಂಗಾಯ್ತು. ಏನೂ ತೊಂದರೆಯಾಗದಂಗ ನಾನು ಮತ್ತೆ ಮರಳಿ ಕೊಡ ತಗೊಂಡು ಮ್ಯಾಲೆ ಹತ್ತಿ ಬಂದೆ. ನನಗೆ ಕೂದಲಷ್ಟು ಕೊಂಕಾಗಲಿಲ್ಲ, ನನ್ನನ್ನು ಕಾಪಾಡಿ ಬಿಟ್ಟ ಮಹಾಲಿಂಗ ಸ್ವಾಮಿ ಅಂತ ಹೇಳಿದಾಗ ಎಲ್ಲರಿಗೂ ಆನಂದ ಆತಲ್ಲ. ಮುಂದೆ ಅರಮನೆಯಾಗ ನಡೆದದ್ದು ಕೂಡ ಅಲ್ಲಿ ಎಲ್ಲರಿಗೂ ರಾಜ ಹೇಳ್ತಾನೆ, ಓ ಮಹಾಲಿಂಗ ಸ್ವಾಮಿಗಳು ಎದ್ ನಿಂತು ಹೋ ಏನಾಗುದಿಲ್ವಾ ಅಂದದ್ದು ಇದ ಕಾರಣಕ್ಕನೋ ಅನ್ನುವಂತಹದ್ದು ಚರ್ಚೆ ಆಗ್ತದೆ. ನೋಡ್ರಿ ಬಸವಣ್ಣವ್ರ ಜೀವನದಾಗ ಮಡಿಕೆ ಒಳಗೆ ಏನಪ್ಪಾ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆ ಇಟ್ಟುಕೊಂಡು ಮಾರುವಾಕೆ ಏನಪ್ಪಾ ಅಂದ್ರೆ ದಾರಿ ಒಳಗೆ ಆ ಕೆಸರಿನೊಳಗ ಜಾರಿ ಬೀಳುವಾಗ ಬಸವಾ ಅನ್ಲಂತ ಆಕೆ ತಲೆ ಮ್ಯಾಗ ಇಟ್ಕೊಂಡಂತ ಏನ್ ಹಾಲು ಮೊಸರು ಮಜ್ಜಿಗೆಯ ಮಡಿಕೆಗಳಿದ್ವಲ್ಲ, ಮಡಿಕೆ ಮೇಲೆ ಮಡಿಕೆ ಇಟ್ಕೊಂಡು ಹೊಂಟಾಕಿ ಸಂತಿಗೆ ಹೋಗಿ ಮಾರುವಾಕಿ ಜಾರಿದಗಳೇ ಬಸವ ಅಂದಳು. ಏನಾತು ಅಂತಂದ್ರೆ ಮಡಿಕೆಗಳು ಬೀಳಿಲ್ಲಂತ್ರಿ, ಹಂಗ ಅಂತರ್ಲೆ ನಿಂತಿದ್ವು ಅಂತ. ಈಕೆನೂ ಬೀಳಿಲ್ಲ, ಜಾರಿದ ಕಾಲು ಆಕಿ ಕಾಲೂರಿ ಮತ್ತೆ ನಿಂತ್ಕೊಂಡ್ಲೇ ವಿನಃ ಬೀಳಿಲ್ಲ. ಯಾರೋ ಕೈ ಹಿಡಿದು ನಿಲ್ಲಿಸಿದಂಗ ಆಯ್ತು. ಆಗ ಅರಮನೆಯಾಗ ಏನಾಗಿತ್ತು ಅಂದ್ರೆ ಬಿಜ್ಜಳನ ಮುಂದೆ ಕೂತು ಬಸವಣ್ಣವರು ಕೂಡ ಅಲ್ಲೇ ಹೋ ಅಂತ ಎದ್ ನಿಂತು ಅವ್ರ ಕೈ ಮೇಲ್ ಮಾಡಿ ಹಿಡ್ದಿದ್ರಂತ. ಏನು ಯಾಕೆ ಹಿಂಗ್ ಮಾಡಿದ ಬಸವಣ್ಣ ಅನ್ನೋದು ಗೊತ್ತೇ ಆಗಿರ್ಲಿಲ್ಲ. ಮುಂದೆ ಯಾಕೆ ಬಸವಣ್ಣ ಹಿಂಗ್ ಮಾಡಿದಿ, ಏನಾಯ್ತು, ಒಮ್ಮೆಲೆ ಹೋ ಅಂತ ಎದ್ ನಿಂತೆಲ್ಲ ಅಂತ ರಾಜ ಕೇಳಿದ್ರೆ, ಒಬ್ಬಾಕೆ ತಾಯಿ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆಯನ್ನ ಮಾರ್ಲಿಕ್ಕೆ ಹೊರಟಾಕೆ ಜಾರಿದಾಗ ಬಸವಾ ಕಾಪಾಡು ಅಂತಂದಳು. ಆಕೆಗೆ ನಾನು ಕಾಪಾಡ್ಲಿಕ್ಕೆ ಹಾಗೆ ಮಾಡಿದೆ ಅಂತಂದಾಗ ಏನಿದು ಬಸವಣ್ಣ ಅಂತ ರಾಜ ಅಂದ. ಬೆಜ್ಜಳ ಅದನ್ನ ನೋಡಿ ವ್ಯಂಗ್ಯ ಮಾಡಿದಂತೆ, ನೋಡ್ ಬಸವಣ್ಣ ಎಂತ ಮರಳದಾನಂತಂದ್ರೆ ಆಕಿ ಎಲ್ಲೋ ಜಾರಿ ಬೀಳುವಾಕೆ ಬಸವ ಅಂದ್ಲಂತೆ. ಆಕಿ ಅಂದದ್ದು ಅರಮನೆ ಕುಂತಂತ ಈ ಬಸವಣ್ಣ ಕೇಳಿತಂತ. ಇಲ್ಲೇ ಎದ್ ನಿಂತ್ಕೊಂಡು ಹೋ ಅಂತ ಕೈ ಮಾಡಿದ್ರೆ ಅಲ್ಲಕಿ ಮಡಿಕೆಗಳು ಬೀಳ್ಲಿಲ್ಲಂತ, ಆಕೆನು ಬೀಳ್ಲಿಲ್ಲಂತ. ಇದೇನ್ ನಂಬಬೇಕಾ ನಾವು? ನಾವೇನ್ ಹುಚ್ಚದಿವ, ದಡ್ಡದಿವ, ಮಳ್ಳದಿವ? ನೋಡ್ರಿ ಬಸವಣ್ಣ
ಹೇಳ್ತಾನಂದ್ರೆ ಎಂತ ದೊಡ್ಡದ್ ಹೇಳ್ತಾನಂದ್ರೆ ತನ್ನನ್ ತಾನು ಏನೋ ಅಂತ ತಿಳ್ಕೊಂಡ್ಬಿಟ್ಟಾನವ ಅಂತ ಕೊಂಡಿ ಮಂಚಣ್ಣಂತವ್ರು ವ್ಯಂಗ್ಯ ಮಾಡಕತ್ತಿದ್ರಂತೆ. ಅವಾಗ ರಾಜ ಅಂದ, ಹಂಗ್ಯಾಕ್ ಮಾತಾಡ್ತೀರಪ್ಪ, ಹೇಳಿದ ಮಾತು ಸತ್ಯವೋ ಸುಳ್ಳೋ ಅನ್ನೋದನ್ನ ನೋಡೇ ಬಿಡುನಲ್ಲಿ, ಹೀಗೆ ಪ್ರಮಾಣ ಮಾಡಿ ನೋಡುನು ಅಂತೇಳಿ ಆ ಮಡಿಕೆ ಒಳಗೆ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆಯನ್ನು ಇಟ್ಕೊಂಡ್ ಮಾರುವ ಆಕೆಯನ್ನ ಕರ್ಕೊಂಬರಿ ಅಂತ ರಾಜ ಕಳಿಸಿದ. ಯಾವ ದಾರಿ ಒಳಗ, ತ್ರಿಪ್ರಾಂತಕ ಗುಡಿಯ ದಾರಿ ಒಳಗ ಹೊರಟಾಕೆ ಅಂತ ಹೇಳಿದ್ದನ್ನ ಕೇಳಿ ಅಲ್ಲಿಯೇ ರಾಜಭಟ್ರನ್ನ ಕಳಿಸಿ ಆಕೆಯನ್ನ ಕರ್ಕೊಂಬರಾಕ್ ಹಚ್ಚಿದ್ರೆ ಆಕೆ ಬರ್ತಾಳ. ಬಂದಾಗ ನಡೆದ ಕತಿ ಏನು ಅಂತ ಕೇಳಿದ ಮೇಲೆ, ಅಪ್ಪ ಖರೇನ ಆ ದಾರಿ ಒಳಗ ಹೊರಟಿದ್ದೆ, ನಾ ಕೆಸರೊಳಗ ಕಾಲಿಟ್ಟು ಜಾರುವಾಗ ಬಸವ ಅಂದದ್ದು ಖರೆ, ಮಡಿಕೆಗಳು ಅಂತರ್ಲೆ ನಿಂತು ನಾನು ಜಾರಿ ಬೀಳುವಾಕೆಯನ್ನು ಕೂಡ ಯಾರೋ ಗಟ್ಟಿಯಾಗಿ ಹಿಡಿದು ನಿಲ್ಲಿಸದಂಗ ಆತು, ನನಗೇನೂ ಆಗಲಿಲ್ಲ, ನನ್ನ ಮಡಿಕೆಗಳು ಬೀಳಲಿಲ್ಲ, ಹಾಲು ಮೊಸರು ಕೂಡ ನೆಲದ ಪಾಲ ಆಗಲಿಲ್ಲಪ್ಪ, ಮಣ್ಣಿನ ಪಾಲ ಆಗಲಿಲ್ಲ ಅಂತ ರಾಜನ ಮುಂದೆ ಆಕಿ ಹೇಳಿದಾಗ ಸತ್ಯ ಗೊತ್ತಾದದ್ದು ಎಲ್ಲರಿಗೂ. ಆಗ ಕೊಂಡಿ ಮಂಚಣ್ಣ ತಪ್ಪಾತು ಅಂತ ಒಪ್ಪಿಕೊಂಡಿದ್ದ, ಮುಖ ಸಪ್ಪೆ ಮಾಡಿ ನಿಂತುಕೊಂಡಿದ್ದ ಅನ್ನುವಂತ ಪ್ರಸಂಗ ಬರ್ತದೆ ನೋಡ್ರಿ. ಮಹಾಲಿಂಗೇಶ್ವರ ಜೀವನದಾಗೂ ಹಿಂಗಾತು ಅನ್ನೋದಕ್ಕೆ ನೆನೆಸ್ಕೋತೀವಿ ನಾವು. ಅದು ಇದಾದ ಮೇಲೆ ನಂತರದೊಳಗೆ ಆ ಊರೊಳಗೂ ಕೂಡ ಮಹಾಲಿಂಗೇಶ್ವರ ಏನ್ ಮಾಡಿದ್ರು ಅಂದ್ರೆ ರಾಮೇಶ್ವರ ಲಿಂಗ ಮತ್ತು ಲಕ್ಷ್ಮೇಶ್ವರ ಲಿಂಗ ಅಂತ ಎರಡು ಲಿಂಗಗಳನ್ನ ಸ್ಥಾಪನೆ ಮಾಡ್ತಾರ ಅನ್ನುವಂತ ಉಲ್ಲೇಖ ಬರ್ತದೆ. ನಂತರದಲ್ಲಿ ಕಳ್ಳನಿಗೆ ಕ್ಷಮಾದಾನ ಮಾಡಿ ಉದ್ಧಾರ ಮಾಡಿರುವಂತಹ ಪ್ರಸಂಗ. ಅಲ್ಲಿಂದ ಅವರು ಮಹಾಲಿಂಗಪುರಕ್ಕೆ ಬಂದು ಚನ್ನಗಿರಿ ಕ್ಷೇತ್ರದೊಳಗೆ ಉಳಿದಾಗ ನಸಕನ್ಯಾಗ ಒಬ್ಬ ಕಳ್ಳ ಬಂದು ಆ ಒಂದು ಚನ್ನಗಿರಿ ಒಳಗೆ ರಾಮೇಶ್ವರ ಲಿಂಗ ಇರ್ತದಲ್ರಿ, ಆ ಲಿಂಗದ ಮ್ಯಾಗಿನ ಆಭರಣಗಳನ್ನ ಕಳತನ ಮಾಡಿಕೊಂಡು ಹೋಗ್ಬೇಕು ಅಂದಾಗ ಮಹಾಲಿಂಗೇಶ್ವರ ನಕ್ಕು ಅಲ್ಲಿರುವ ಭಕ್ತರಿಗೆ ಹೇಳ್ತಾರ, ನೋಡು ಕಳ್ಳ ಯಾರ ಮನೆಗೂ ಹೋಗಲಿಲ್ಲ, ಸ್ವತಃ ದೇವರ ಮೇಲಿನ ಆಭರಣಕ್ಕೆ ಕೈ ಹಾಕ್ಯಾನ, ಇದೆಂತದ್ದು ಅಂತ ನಕ್ಕಾಗ ಆಗ ಭಕ್ತರು ಆ ಕಳ್ಳನನ್ನು ಕರ್ಕೊಂಡ್ಬಂದು ಅವ್ರ ಮುಂದೆ ನಿಲ್ಸಿದ್ರು ಅನ್ನುವಂತಹದ್ದು ಬರ್ತದೆ. ಆಗ ಮಹಾಲಿಂಗ ಸ್ವಾಮಿಗಳು ಅವನಿಗೆ ಹೊಡೆದು ಬಡದು ಶಿಕ್ಷಾ ಕೊಡ್ಬೇಡ್ರಿಪ್ಪ, ಹೊಟ್ಟಿಗಿಲ್ಲ ಬಟ್ಟಿಗಿಲ್ಲ ಅಂತ ಕಳ್ತನ ಮಾಡಕತ್ತಾನವ, ಸಿರಿ ಸಂಪತ್ತಿನ ಆಶೆಯಿಂದ ಕಳ್ತನ ಮಾಡಕತ್ತಿಲ್ಲ, ಬೆಳ್ಳಿ ಬಂಗಾರದ ಮ್ಯಾಗಿನ ಆಸೆಯಿಂದ ಕಳ್ತನ ಮಾಡಕತ್ತಿಲ್ಲ ಅಂತ ಹೇಳಿ ಅವನಿಗೆ ಯೋಗ್ಯವಾದಂತ ಏನು ಧನ ಕನಕಗಳನ್ನು ಕೊಡಿಸಿ ದವಸ ಧಾನ್ಯಗಳನ್ನು ಕೊಡಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆ ಭಕ್ತ ಕಳ್ಳನಾಗಿದ್ದಂತವ ಭಕ್ತನಾದ, ಮುಂದ ಆ ಮಹಾಲಿಂಗರ ಸೇವೆಗೆ ನಿಂತುಕೊಂಡ ಅನ್ನುವಂತ ಸಂದರ್ಭ ಬರ್ತದೆ. ಇಂಥದ್ದು ಬಸವಣ್ಣವ್ರ ಜೀವನದಾಗೂ ಬಂದದ್ ನೋಡ್ರಿ. ಆಕಳ ಕದ್ಕೊಂಡು ಹೋದಂತ ಪ್ರಸಂಗ ಒಂದದೆ. ನೀಲಮ್ಮ ತಾಯಿಯ ಕೊಳ್ಳಾಗಿನ ಆಭರಣಗಳನ್ನ ಕದ್ಕೊಂಡು ಹೋಗುವ ಸಂದರ್ಭವೂ ಕೂಡ ಅದ. ಮತ್ತೆ ಹೇಳ್ತಾ ಹೋದ್ರು ವೇಳೆ ಬಹಳ ಆದೀತು. ಪೂಜ್ಯ ಗುರುಗಳ ಆಶೀರ್ವಾಣಿಯನ್ನು ಕೇಳುವುದದ ನಾವ್ ಇನ್ನು ಮುಂದೆ, ಯಾಕಂದ್ರೆ ಮಂಗಲ ಸಮಾರಂಭ ಬರ್ತದೆ. ಏನಾತು ಅಂತಂದ್ರೆ ಮುಂದ ಆ ಕಳ್ಳನೂ ಕೂಡ ಭಕ್ತನಾಗಿ ಮಹಾಲಿಂಗ ಸ್ವಾಮಿಗಳ ಸೇವೆಯನ್ನ ಮಾಡ್ತಾ ಹೋಗ್ತಾನ ಅನ್ನುವಂತಹದ್ದು ಬರ್ತದೆ. ಮಹಾತ್ಮರೇನಪ್ಪಾ ಅಂದ್ರೆ ಯಾರನ್ನೂ ಕೂಡ ಅವರು ದ್ವೇಷ ಮಾಡುವುದಿಲ್ಲ, ಯಾರನ್ನೂ ದೂಷಿಸಂಗಿಲ್ಲ, ಎಲ್ಲರೊಳಗೂ ಒಂದು ಒಳ್ಳೆಯ ಗುಣವನ್ನೇ ನೋಡಿ ಅವರನ್ನು ಉದ್ಧಾರ ಮಾಡಬೇಕು ಅಂತಾರಲ್ಲ, ಅದಕ್ಕ ಅವರು ಮಹಾತ್ಮರಾಗ್ತಾರ ಅನ್ನುವಂತಹದ್ದು. ನಿಮ್ಮ ಕಣ್ಣಾಗ ಏನ್ ಕಾಣ್ತದಂದ್ರ ತಪ್ಪ ಕಾಣ್ತದ್ರಿ. ಯಾರನ್ನ ನೋಡ್ಲಿ ಯಾರನ್ನ ಬಿಡ್ಲಿ ನಾವೇನ್ ಮಾಡ್ತೀವ್ರಪ್ಪ, ಅವ್ರೊಳಗೆ ತಪ್ಪನ್ನ ಹುಡುಕಾಡ್ತೀವಿ. ತಪ್ಪುಗಳನ್ನ ಮಾಡಿರದೇ ಇದ್ರು ಕೂಡ ಇಲ್ಲದ ತಪ್ಪನ್ನ ಅವ್ರ ಮೇಲೆ ಹಾಕಿ ಹೇಳುವಂತ ಜನನೂ ಅದಾರ, ಆರೋಪ ಮಾಡಿ ಅಪರಾಧಿಗಳನ್ನಾಗಿ ಮಾಡಿಡುವಂತ ಜನ ಅದಾರ. ಇಂಥದ್ರೊಳಗೆ ಕಳ್ಳ ಕಾಕರೊಳಗೂ ಕೂಡ ಒಂದೊಳ್ಳೆಯ ಗುಣವನ್ನ ಗುರುತಿಸುವಂತ ಮಹಾತ್ಮರ ಜೀವನದ ವಿಚಾರಗಳನ್ನ ನಾವೆಲ್ಲ ತಿಳ್ಕೋಬೇಕು. ಯಾರು ಕಳ್ಳರಲ್ಲ, ಯಾರು ಸುಳ್ಳರಲ್ಲ, ಯಾರು ಅಪರಾಧಿಗಳಲ್ಲ. ಅದಕ್ಕೆ ನಾವು ನೀವೆಲ್ಲ ಒಂದಲ್ಲ ಒಂದು ತಪ್ಪು ಒಪ್ಪುಗಳನ್ನ ಮಾಡವ್ರೆ. ಮನುಷ್ಯ ಅಂದ ಮೇಲೆ ಕಳ್ಳತನ ಸುಳ್ತನ ಇವೆಲ್ಲ ಇರವೆ. ಅವುಗಳನ್ನೇ ನಾವ್ ಇರವೆ ಅಂತ ಒಪ್ಕೊಳ್ಳೋದಲ್ಲ. ಎಲ್ಲರೊಳಗೂ ಒಂದೊಂದು ತಪ್ಪುಗಳಿರ್ತಾವ. ನಾವೊಂದು ತಪ್ಪು ಮಾಡಿದ್ರೆ ಅವರೊಂದು ತಪ್ಪು ಮಾಡಿರ್ತಾರೆ. ಹಾಗಾಗಿ ಅವರ ತಪ್ಪನ್ನ ನಾವು ಕ್ಷಮಿಸ್ಬೇಕು, ನಮ್ಮ ತಪ್ಪನ್ನ ಅವರು ಕ್ಷಮಿಸ್ಬೇಕು. ಅವರನ್ನ ನೋಡಿ ನಾವು ತಿದ್ದುಕೋಬೇಕು, ನಮ್ಮನ್ನ ನೋಡಿ ಅವ್ರು ತಿದ್ದುಕೋಬೇಕು. ಅಂದಾಗ ಒಂದು ಒಳ್ಳೆಯ ಜೀವನ ಮಾಡಾಕ, ಒಂದೊಳ್ಳೆಯ ಸಮಾಜವನ್ನ ಕಟ್ಟಿಕೊಂಡು ಎಲ್ಲರೂ ಆನಂದವಾಗಿ ಬಾಳಾಕ ಸಾಧ್ಯವಾಗ್ತತಿ ಅನ್ನೋದನ್ನೇ ಮಹಾತ್ಮರು ತೋರಿಸ್ಕೊಡ್ತಾ ಬಂದ್ರು ಅನ್ನುವಂತಹದ್ದು. ಬಸವಣ್ಣವರ ಹೇಳ್ತಾರಲ್ಲ, ಕಳ್ಳರು ಅನ್ನಬೇಡ್ರಿ ಅಂದ್ರವ್ರು. ಆಕಳ ಕಳ್ಳರು ಕೊಂಡೊಯ್ದರೆ ಅನ್ನದಿರಿಂಬೋ, ಅಲ್ಲಿ ಉಂಬರು ಸಂಘ ಇಲ್ಲಿ ಉಂಬರು ಸಂಘ ಅಂತಾರಂದ್ರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರಲ್ಲ ಅಂತಾರಂದ್ರೆ. ಹಾಗಾಗಿ
ಅವರು ಕಳ್ಳ ಅನ್ಲಿಲ್ಲ, ಸುಳ್ಳ ಅನ್ಲಿಲ್ಲ. ಕಳ್ಳ ಅನ್ನೋದು 100ಕ್ಕೆ 100 ಸತ್ಯವಾಗಿದ್ರು ಆ ಮಾತನ್ನ ಅವರು ಬಳಸಲಾರದೆ ಅವನಿಗಿಂತೂ ದೊಡ್ಡ ಕಳ್ಳ ನಾನ ಅಲ್ಲೇನು ಅಂತ ಹೇಳ್ತಾರ. ಆ ಮೂಲಕ ಆ ಕಳ್ಳನ ಮನ ಪರಿವರ್ತನೆ ಮಾಡ್ತಾರ ಅನ್ನುವಂತಹದ್ದಲ್ಲ. ಅದಕ್ಕೆ ನಾವು ನೋಡ್ಬೇಕೇನಪ್ಪಾ ಅಂದ್ರೆ ಇಂಥ ಮಹಾತ್ಮರ ಜೀವನದ ಘಟನಾ ನೋಡಿ ಕಲ್ಕೋಬೇಕೇನಪ್ಪಾ ಅಂದ್ರ ಇನ್ನೊಬ್ಬರೊಳಗಿನ ತಪ್ಪುಗಳನ್ನ ಆರಿಸಿ ಹೇಳುವುದಲ್ಲ, ಅವರನ್ನ ತಪ್ಪುಗಳೊಂದನ್ನೇ ನೋಡಿ ಅಳಿಯುವುದಲ್ಲ, ಆ ತಪ್ಪಿನಿಂದ ಅವರನ್ನ ದೂರಿಡೋದಲ್ಲ, ಅವರನ್ನ ಕೆಟ್ಟವರನ್ನಾಗಿ ಕಾಣುವಂಗ ಮಾಡಿಡೋದಲ್ಲ, ಅವರೊಳಗಿನ ಒಳ್ಳೆಯ ಗುಣಗಳನ್ನು ಎತ್ತಿ ಹೇಳಿ ಅವುಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನೇ ನಾವೆಲ್ಲರೂ ಕಲ್ಕೋಬೇಕಾಗಿದೆ. ಯಾರೇನು ಸುಳ್ಳುಳ್ಳವ್ರಿಪ್ಪ ನೋಡ್ರಿ, 4 ಮಂದಿ ಕಟ್ಟಿ ಮ್ಯಾಗ ಕೂತ್ ಮಾತಾಡತ್ತಿದ್ರತ್ತ, ಹಾದಿ ಬೀದಿ ಹೋಗೋವ್ರ ಬಗ್ಗೆ ಮಾತಾಡಕ್ ಹತ್ತಿದ್ರತ್ತ. ಏನಪ್ಪಾ ಅಂದ್ರೆ ಈಗ ಹೋದ್ನಲ್ಲವ ಜಗಬಂಡವ, ಅವಂದೇನ್ ಹೇಳುದು ಯಪ್ಪ, ಎಟ್ ಹೇಳುದು ಎಟ್ ಬಿಡುದು ಅಂತ ಇವ್ರು 4 ಮಂದಿ ಮಾತಾಡಿದ್ರತ್ತ. ಇನ್ನೊಬ್ಬ ಈ ಕಡೆಯಿಂದ ಆ ಕಡೆ ಹೋದಂತ ಅವನ ಬಗ್ಗೆ ಇನ್ನೊಬ್ಬ ಹೇಳಿದ್ನಂತ. ಹಿಂಗ 4 ಮಂದಿ ಹೋಗೋರು ಬರೋರು ಸುದ್ದಿನ ಅವಂದೇನು ಗೊತ್ತೈತೇಳ, ಇವಂದೇನು ನೋಡಿನೇಳ, ಅವ ಎಟ್ರವ ಅನ್ನೋದು ನನಗ್ ಗೊತ್ತಿಲ್ಲೇನ, ಅವಂದೇನ್ ಹೇಳುದು ಮರ ಜಗಬಂಡ, ಇವ ಏನಪ್ಪ ಮಹಾ ಸುಳ್ಳ, ಹಿಂಗ ಎಲ್ಲರ ಬಗ್ಗೆ ಮಾತಾಡ್ಕೂತ ಕೂತಿರತ್ತ. ಕೊನೆಗೆ ಹೊತ್ತಾದ ಮೇಲೆ ಆ 4 ಮಂದಿ ಗೆಳೆಯರೊಳಗೆ ಒಬ್ಬವ ಹೊತ್ತಾತೋ ಮರಾಯ, ಹೋಗ್ಬೇಕು, ಕೆಲಸ ಐತೋ ಮರಾಯ ಅಂತ ಎದ್ದು ಹೋದಂತ 10 ಹೆಜ್ಜೆ ಮುಂದ್ ಹೋಗಿಲ್ಲಂತ ಕುತ್ಕೊಂಡ 3 ಮಂದಿ ಈಗ ಹೋದ್ನಲ್ಲ ಇಟ್ಟೋತಕ್ಕ ಮಾತಾಡಿದ್ನಲ್ಲ ಇವಾರ ಏನ್ ಸುದ್ದ ಅದಾನ ನಮಗ್ ಗೊತ್ತಿಲ್ಲನ ಅಂತ 3 ಮಂದಿ ಮಾತಾಡಿದ್ರು. ಮುಂದ ಅದ್ರಾಗ ಇನ್ನೊಬ್ಬವ ನಂದು ಹೊತ್ತಾತೋ ಮರಾಯ, ಕೆಲಸ ಐತಟ್ಟು ಹೋಗ್ಬೇಕು ಅಂತ ಅವನು ಎದ್ದು ಹೋದಾಗ ಇನ್ನಿಬ್ರು ಉಳಿದ್ರಲ್ಲ ಅವ್ರು ಅವನ ಬಗ್ಗೆ ಮಾತಾಡಿದ್ರ. ಅಯ್ಯೋ ಇವನು ಹೇಳಿದ್ನಲ್ಲ ಇಟ್ಟೋತಕ, ಇವಂದರ ಏಟ್ ಹೇಳುದು, ಯಾರು ಹೇಳ್ಬೇಕು, ಇವನು ಅವಂದು ಬೇಕ, ಇವಂದು ಅತುತ ಐತಿ ಅಂತ ಅವ್ರಿಬ್ರು ಅಂದ್ರ. ಮುಂದೆ ಇವರಿಬ್ರೊಳಗೆ ಒಬ್ಬ ಎದ್ದು ಹೋದ್ನಲ್ಲ ಅವನ ಬಗ್ಗೆ ಒಬ್ಬ ಮಾತಾಡಿದ, ಅವನ ಬಗ್ಗೆ ಹೋದವರೆಲ್ಲ ಮಾತಾಡಿಕೊಂಡ್ರಂತ. ಹಿಂಗ ಎಲ್ಲರೊಳಗೂ ಒಂದೊಂದು ತಪ್ಪುಗಳಿರದೆ. ಅದಕ್ಕ ಬಸವಣ್ಣವ್ರು ಏನ್ ಮಾಡಿದ್ರು ಅಂದ್ರೆ ಅವರೊಳಗ ತಪ್ಪು ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಜಗತ್ತಿನ ತಪ್ಪುಗಳನ್ನೆಲ್ಲ ತಮ್ಮ ಮೇಲೆ ಹಾಕೊಂಡು ಹೇಳ್ತಾ ಬಂದ್ರೆ ಏನಪ್ಪಾ ಅಂದ್ರೆ ಎನ್ನ ತಪ್ಪುಗಳನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಯ್ಯ ತಂದೆ, ಇನ್ನೂ ತಪ್ಪಿದೆ ನಾದಡೆ ನಿಮ್ಮ ಪಾದವೇ ಗತಿ ಅಂತ ಬಸವಣ್ಣವರು ಆ ದೇವರಿಗೆ ಕೈ ಮುಗಿತಾರ್ರಿ. ನಾವೆಂದರ ಕೈ ಮುಗಿದಿವೆ? ನಮ್ ತಪ್ಪು ಬಾಳ ಅದಾವ ದೇವ್ರೆ, ನಮ್ಮ ಒಪ್ಪುಗಳು ಎಟ್ಟದವ, ಏನ ತಪ್ಪುಗಳ ಬಾಳದವ, ನಮ್ಮನ್ನ ಕ್ಷಮಾ ಮಾಡಿ ಉದ್ಧಾರ ಮಾಡುವಂತ ಒಮ್ಮೆರ ಬೇಡಿವೆ. ನಾವು ಬೆಳ್ಳಿ ಬೇಡಿವಿ, ಬಂಗಾರ ಬೇಡಿವಿ, ಹೌದಲ್ರಿ, ರೊಕ್ಕ ಬೇಡಿವಿ, ರೂಪಾಯಿ ಬೇಡಿವಿ, ಅಧಿಕಾರ ಅಂತಸ್ತು ಬೇಡಿವಿ ಕರೆ, ಆದ್ರೆ ದೇವರನ್ನು ಒಮ್ಮೆ ನಾವು ಬೇಡಿಲ್ಲ. ನಮ್ ತಪ್ಪುಗಳು ಬಾಳದವಪ್ಪ, ನಮ್ಮನ್ನು ತಿದ್ದಿ ಉದ್ಧಾರ ಮಾಡುವಂತ ಎಂದರ ಬೇಡಿವೆ. ನಾವು ಗುಡಿಗೆ ಹೋಗಿ ಕೈ ಮುಗಿಬೇಕು ಅನ್ಕೊಡದ ದೇವ್ರ ಹೋಗಿರ್ಬೇಕವ, ಯಪ್ಪ ಬನ್ನಿವ ಏನ್ ಬೇಡ್ತಾನೋ ಏನೋ, ನಿನ್ನೆರ ಇಷ್ಟುದ್ದ ಬೇಡ್ಯಾನ ಇವತ್ತೇನ್ ಬೇಡ್ತಾನೋ ಅಂತ ಅನ್ಬೇಕವ. ಅಷ್ಟು ಬೇಡುವಂತವ್ರು ನಾವೆಲ್ಲ. ಅದಕ್ಕ ಬಸವಣ್ಣವ್ರು ಬೇಡಿದ್ರು ನೋಡ್ರಿ, ಹೆಂಗ ಬೇಡಿದ್ರು. ಅದಕ್ಕೆ ನಮ್ಮ ತಪ್ಪುಗಳನ್ನ ನಾವು ಸುಧಾರಿಸ್ಕೋಬೇಕೇ ವಿನಃ ಇನ್ನೊಬ್ಬರ ತಪ್ಪುಗಳನ್ನೇ ಹೇಳ್ತಾ ಹೇಳ್ತಾ ನಾವು ಕೂಡ ಅಂಥ ತಪ್ಪುಗಳೊಳಗೆ ಮುಳುಗಿ ಹೋಗಬಾರದು ಅನ್ನೋ ಪ್ರಸಂಗಗಳು ಬರ್ತಾವ. ಇರ್ಲಿ, ಮುಂದಿಂದ ಏನಪ್ಪಾ ಅಂದ್ರೆ ಆ ಗುರುಗಳು ಅಲ್ಲಿಂದ ನಂತರದೊಳಗೆ ಮಹಾಲಿಂಗಪುರಕ್ಕೆ ದಯಮಾಡಿಸ್ತಾರೆ. ಮಹಾಲಿಂಗಪುರದೊಳಗೆ ಬಂದು ಅವರು ವಿಶ್ರಾಂತಿ ತಗೊಂಡಾಗ ಏನಾಯ್ತು ಅಂದ್ರೆ ಶಿವ ಅವರ ಕನಸಿನಾಗ ಬರ್ತಾನೆ. ಆಗಾಗ ನೋಡಿರಿ ನೀವು, ಮಹಾಲಿಂಗೇಶ್ವರರ ಕನಸಿನಾಗ ಮತ್ತೆ ಮತ್ತೆ ಶಿವ ಬರ್ತಿದ್ದ, ಹಗಲೆಲ್ಲ ಶಿವ ಕಾಣಿಸ್ಕೋತಿದ್ದ. ನಿಮ್ ಕನಸಿನಾಗ ಕಾಣಿಸ್ಕೋತಾನನ್ರಿ ಶಿವ? ದೇವ್ರು ಕಾಣಿಸ್ಕೋತಾನ್ರಿ? ಇಲ್ಲ ಇಲ್ಲ, ನಿಮ್ ಕನಸಿನಾಗ ಬರುವೇನಪ್ಪಾ ಅಂದ್ರ ಅವ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೊಲ ಮನಿ ಅಧಿಕಾರ ಅಂತಸ್ತ್. ಬೆಕ್ಕಿನ ಕನಸಿನಾಗೆಲ್ಲ ಬರೀ ಇಲಿನ ಅಂತ, ಇಲಿ ಕನಸಿನಾಗೆಲ್ಲ ಬರೀ ಬೆಕ್ಕ ಅಂತ, ಹೌದಲ್ಲ? ಹಿಂಗ ನಾವೆಲ್ಲ ನಮ್ಮ ಕನಸಿನಾಗ ಏನೇನೋ, ಆದ್ರ ಮಹಾಲಿಂಗೇಶ್ವರ ಕನಸಿನಾಗ ಏನಪ್ಪಾ ಅಂದ್ರೆ ಶಿವಾನೇ ಬರ್ತಿದ್ದ, ಮಾರ್ಗದರ್ಶನ ಮಾಡ್ತಿದ್ದ. ಅವತ್ತ ಹೇಳಿದ ಶಿವ, ಮಹಾಲಿಂಗ, ನಾನಿನ್ನ ಕಳಿಸಿಕೊಟ್ಟ ಕಾರ್ಯ ಇನ್ನ ಸಂಪನ್ನ ಆಗ್ಯದ, ನೀನು ಮಾಡಬೇಕಾದ ಎಲ್ಲಾ ಕಾರ್ಯವನ್ನ ಮಾಡಿಪ, ನನಗೆ ಸಂತೃಪ್ತಿ ಆಗ್ಯದ. ನೀನು ಮನಮುಟ್ಟಿ ಮಾಡಿದ ಕಾರ್ಯಗಳೆಲ್ಲವೂ ಭಕ್ತರನ್ನು ಉದ್ಧಾರ ಮಾಡ್ಯಾವ, ನನಗೆ ಬಹಳ ಸಂತೋಷ. ಇನ್ನ ನೀನು ನನ್ನ ಸನ್ನಿಧಿಗೆ ಬಾರಪ್ಪ, ನೀನು ನನ್ನನ್ನ ಕಾಣುವ ಕೂಡುವ ಸಮಯ ಬಂದದಪ್ಪ. ಅದಕ್ಕೆ ನಿನ್ನ ಆ ಒಂದು ಮರ್ತ್ಯದೊಳಗೆ ಭೂಮಿ ಒಳಗೆ
ನಿನ್ನ ಕರ್ತವ್ಯವನ್ನ ಪೂರ್ಣ ಮಾಡಿ ಅದಕ್ಕೊಂದು ಮಂಗಲ ಹೇಳಿ ಬಂದು ಬಿಡು ಅಂತ ಶಿವನ ಅಪ್ಪಣೆ ಆಗ್ತದಂತ ಕನಸಿನ. ಮೊದಲೆಲ್ಲ ಹಿರಿಯರಿಗೂ ಹಿಂಗ ಆಗ್ತಿದ್ವಂತ್ರಿ. ಮಹಾತ್ಮರಲ್ಲದನೆ ಅನೇಕ ಜನ ಗೃಹಸ್ಥರೊಳಗುನು ಹಿರಿಯರೊಳಗುನು ಇಂಥ ಕನಸುಗಳು ಬೀಳ್ತಾ ಇದ್ವು ಅನ್ನುವಂಥದ್ದನ್ನ ಕೇಳ್ತೀವಿ ನಾವು. ಇಲ್ರಿ, ಹೇಳಿ ಕೇಳಿ ಜೀವ ಬಿಟ್ರಿ. ಸೋಮವಾರ ನಾ ಹೊಕ್ಕೇನ್ ನೋಡು ಅಂತ ಹೇಳಿದವರು ಸೋಮವಾರನ ಹೋದ್ರಿ ಅವರು. ಶನಿವಾರ ನನ್ನ ಪ್ರಾಣ ಹೊಕ್ಕದ್ ನೋಡು ಅಂದ್ರೆ ಪ್ರಾಣ ಶನಿವಾರನ ಹೋಗಿತ್ರಿ ಅವ್ರದು. ಹಗಲಿ ದೇಹ ಬಿಡ್ತೀನಿ ಅಂತ ಬಿಟ್ಟಾರ, ರಾತ್ರಿ ದೇಹ ಬಿಡ್ತೀನಿ ಅಂತ ಬಿಟ್ಟಾರ, ಇನ್ನು ದೇಹ ಬಿಡ್ತೀನಿ ಅಂತ ಬಿಟ್ಟವ್ರು ಬಹಳ ಜನ ಅದಾರ ಮಹಾತ್ಮರು. ಯಾಕಂದ್ರೆ ದೇವ್ರವ್ರ ಕನಸಿನ ಕಾಣಿಸ್ಕೊತ. ಅಪರ ಮಹಾತ್ಮರಿಗಟ್ಟ ಅಲ್ಲ, ಗೃಹಸ್ಥರಿಗೂ ಅಂದ್ರೆಲ್ಲ ಹೆಂಗ ಅಂತೀರೇನು? ಗೃಹಸ್ಥ ಧರ್ಮ ಏನ್ ಕೆಟ್ಟ ಅಲ್ಲ ಏನ್ರಿ. ಸನ್ಯಾಸಿ ಜೀವನ ಎಂಥ ತಪಸ್ಸಿನ ಜೀವನವೋ ಹಾಗೆ ಉತ್ತಮ ಗೃಹಸ್ಥನ ಜೀವನವೂ ಕೂಡ ಆ ಸನ್ಯಾಸಿಯ ಜೀವನದಷ್ಟೇ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳ್ತಾರ್ರಿ. ಅದನ್ನ ನಾವು ತಿಳ್ಕೊಬೇಕು. ನಾವು ಗೃಹಸ್ಥ ಜೀವನ ಅಂದ್ರೆ ಒಂದು ವ್ರತಸ್ಥ ಜೀವನ. ಯಾರದಕ್ಕ ಆ ಒಂದು ಧರ್ಮಕ್ಕೆ, ಗೃಹಸ್ಥ ಧರ್ಮಕ್ಕೆ ಒಳಪಟ್ಟ ನಡೀತಾರೋ, ನೀತಿ ತತ್ವದಿಂದ ನಡೀತಾರೋ ಅವರೂ ಕೂಡ ಒಂದು ತಪಸ್ಸಿನ ಜೀವನ ಕಳೆದಂತೆ ಅಂತ ಹೇಳ್ತಾರ್ರಿ. ಹಂಗ ಅಂಥವರ ಕನಸಿನಾಗೂ ಕೂಡ ಶಿವ ಬಂದ ಅಪ್ಪಣೆ ಕೊಟ್ಟಿರುವ ಪ್ರಸಂಗಗಳು ಬಹಳ ಅದಾವ. ಇರ್ಲಿ, ಮಹಾಲಿಂಗರ ಕನಸಿನೊಳಗೆ ಶಿವ ಅಪ್ಪಣೆ ಕೊಟ್ಟ, ಇನ್ನು ನಿನ್ನ ಕಾರ್ಯ ಮುಗಿತಪ್ಪ, ಆ ಜೀವನಕ್ಕೊಂದು ಮಂಗಲ ಹೇಳಿ ನನ್ನ ಸನ್ನಿಧಿಗೆ ಬಾ ಅಂತ ಹೇಳಿ ಮಹಾಲಿಂಗೇಶ್ವರರು ಬೆಳಗಾಗಿ ಎದ್ದು ದಿನನಿತ್ಯದಂತೆ ತಮ್ಮ ಪೂಜಾ ಕಾರ್ಯವನ್ನೆಲ್ಲ ಮುಗಿಸ್ಕೊಂಡ್ರು. ಆನಂದವಾಗಿ ಬರುವ ಭಕ್ತರಿಗೆಲ್ಲ ದರ್ಶನ ಕೊಟ್ರು, ಆಶೀರ್ವಾದ ಮಾಡಿದ್ರು. ಮುಂದೆ ದಾರಿ ನೋಡಕತ್ತಾರ್ರಿ. ಒಮ್ಮೆ ಆ ಕಡೆ, ಒಮ್ಮೆ ಈ ಕಡೆ, ಒಮ್ಮೆ ಹಿಂದೆ, ಒಮ್ಮೆ ಮುಂದೆ ನೋಡ್ತಾ ಇದ್ದಾರೆ. ಅಲ್ಲಿ ಕೂತಿರೋ ಭಕ್ತರಿಗೆ ಯಾರು ನೋಡತ್ತಾರ, ಯಾರು ದಾರಿ ಕೈಯಾತಾರ ಅನ್ನೋದು ಗುರ್ತಾಗಲಿಲ್ಲ. ಮಹಾತ್ಮರ ಲಕ್ಷ್ಯ ಹೆಂಗೋ ಏನೋ ಗೊತ್ತಾಗುದಿಲ್ಲ. ಆ ಸಂದರ್ಭದೊಳಗೆ ಏನಾತಂದ್ರೆ, ಆ ತಾಯಿ ಸಿದ್ದಾಯಿಯನ್ನ ನೋಡತ್ತಾರ್ರಿ ಅವ್ರು ಮಹಾಲಿಂಗೇಶ್ವರರು. ಸಿದ್ದಾಯಿ ಬರುವ ದಾರಿಯನ್ನ ನೋಡತ್ತಾರ. ಯಾಕಂದ್ರೆ ಮಹಾಲಿಂಗಪುರಕ್ಕೆ ಬಂದಾಗ ಸ್ವಾಗತ ಮಾಡಿದವರು ಯಾರು? ಸಿದ್ದಾಯಿ. ಸೇವೆ ಪ್ರಾರಂಭ ಮಾಡಿದಕ್ಕೆ ಯಾರು? ಸಿದ್ದಾಯಿ. ತನ್ನ ಅನನ್ಯ ಭಕ್ತಿಯಿಂದ ನಡ್ಕೊಂಡಾಕಿ ಸಿದ್ದಾಯಿ. ಆಕೆಯಿಂದ ಅವರ ಒಂದು ಏನಪ್ಪಾ ಕೀರ್ತಿ ಮತ್ತಷ್ಟು ಮಗದಷ್ಟು ಬೆಳೆದಿರ್ತಕ್ಕಂತಹದ್ದು. ಆ ಸಿದ್ದಾಯಿಯನ್ನ ನೆನಪು ಮಾಡಿಕೊಳ್ತಾ ಇದ್ರು. ಶಿವನೇ ಅಪ್ಪಣೆ ಮಾಡಿದ್ದ, ಯಾವ ಊರಿನೊಳಗೆ ನೀನು ಆ ಒಂದು ಚೈತ್ರ ಶುದ್ಧ ತ್ರಯೋದಶಿ ಒಳಗ ಚತುರ್ದಶಿ ಒಳಗ ನೀ ಉಳಿದಿರ್ತೀಯೋ, ಚೈತ್ರ ಶುದ್ಧ ಚತುರ್ದಶಿಯ ದಿನ ಯಾವ ಊರೊಳಗ ನೀ ಉಳಿದಿರ್ತೀಯೋ ಆ ಸಂದರ್ಭದೊಳಗೆ ಒಬ್ಬ ಶಿವಶರಣೆ ನಿನ್ನ ಸೇವೆಗೆ ಬರ್ತಾಳೆ. ಆ ಶಿವಶರಣೆ ನಿನ್ನ ಸೇವೆಯನ್ನ ಮನಮುಟ್ಟಿ ಮಾಡ್ತಾಳೆ. ಆ ಊರಿನೊಳಗೆ ನೀ ಉಳಿಬೇಕು, ಅದ ನಿನ್ನ ಕರ್ಮಭೂಮಿ. ನೀ ಬರುವಾಗ ಆಕೆಗೆ ತಿಳಿಸಿ ಹೊಳ್ಳಿ ಬಾ ಅಂತ ಶಿವ ಹೇಳಿದಂತೆ ಆಕೆ ದಾರಿ ಕಾಯಕತ್ತಾರ. ಆಕೆ ಬರುವಂತಹ ಸಂದರ್ಭವನ್ನು ನೋಡಿ ಆ ಸಿದ್ದಾಯಿಯನ್ನ ಕಂಡು ಆನಂದದಿಂದ ಆಶೀರ್ವಾದ ಮಾಡ್ತಾರೆ. ಅವ್ವ, ನನ್ನ ಕಾರ್ಯ ಇನ್ನ ಮುಗಿತು, ಶಿವ ಅಪ್ಪಣೆ ಕೊಟ್ಟಾನೆ, ನಾ ಇನ್ನ ಹೋಗ್ಬೇಕಾಗ್ಯದ, ನನ್ನ ಮರ್ತ್ಯದ ಕಾರ್ಯ ಮುಗ್ದದ ಅಂತ ಹೇಳಿದಾಗ ಆಕೆಗೆ ತ್ರಾಸ ಮಾಡಿಕೊಂಡ್ರಿ, ದುಃಖ ಮಾಡ್ಕೊಂಡ್ರಿ. ಅಪ್ಪ ಗುರುವೇ, ನಮ್ಮನ್ನೆಲ್ಲ ನೀನು ಬೆನ್ನಿಗೆ ನಿಂತ ಕಾದಾವ, ನಮಗೆಲ್ಲ ಬದುಕಿನ ದಾರಿ ತೋರಿದಾವ, ನಮಗೆಲ್ಲ ಧರ್ಮ ಕಲಿಸಿದಾವ, ಸಂಸ್ಕಾರ ಕೊಟ್ಟು ಉದ್ಧಾರ ಮಾಡಿದಾವ. ನೀನಿನ್ನ ನಮ್ಮನ್ನು ಬಿಟ್ಟು ಹೊಕ್ಕಿ ಅಂದ್ರೆ ನಾವು ನಿಜವಾಗಿಯೂ ಅನಾಥ ಹಕ್ಕಿವಪ್ಪ. ತಂದೆ ತಾಯಿ ಹೋದ್ರೆ ಎಷ್ಟು ಅನಾಥ ಭಾವ ಕಾಡಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀ ನಮ್ಮನ್ನು ಬಿಟ್ಟು ಹೊಕ್ಕಿ ಅಂದ್ರೆ ನಮ್ಮ ಜೀವನಾನ ಅಂಧಕಾರದೊಳಗೆ ಮುಳುಗಿದಂಗ ಅನಾಥ ಭಾವ ನಮ್ಮನ್ನ ಸುಮ್ಮನೆ ಬಿಡುದಿಲ್ಲಪ್ಪ. ನಮ್ಮನ್ನ ನಿಮ್ ಹಿಂದ ತಗೊಂಡ್ ಬಂದ್ಬಿಡ್ತದ. ಅಷ್ಟು ತ್ರಾಸ ನಮಗ್ ಹಾಕದಪ್ಪ, ಹಿಂಗ್ಯಾಕ್ ಮಾಡ್ತೀಯಪ್ಪ, ನಮ್ಮನ್ನ ಯಾಕೆ ಬಿಟ್ಟು ಹೋಗ್ಬೇಕಪ್ಪ ಅಂತ ಪರಿಯಾಗಿ ದುಃಖ ಮಾಡಿಕತ್ತಾಳಂತ. ಅವಾಗ ಆ ತಾಯಿಗೆ ಸಮಾಧಾನ ಮಾಡಿ, ಅವ್ವ ಎಲ್ಲಾರು ಒಂದಿನ ಹೋಗೋಬೇಕಲ್ಲನ, ಹುಟ್ಟಿದ ಜೀವ ಸಾಯಕ ಬೇಕಲ್ಲೇನ, ಹಾಗಾಗಿ ಯಾವುದು ನಿಲ್ತದ ಜಗತ್ತಿನೊಳಗ, ಎಲ್ಲ ಜೀವ ಕುಲಕೋಟಿಗೆ ಸಾವು ಅನ್ನೋದು ಹುಟ್ಟುವಾಗಲೇ ಬೆನ್ನಿಗಂಟಿಕೊಂಡ ಬಂದಿರ್ತದವ. ಹಾಗಾಗಿ ನಮ್ಮ ಕಾರ್ಯ ಮುಗಿಸಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಆಕೆ, ಇದನ್ನ ನಾನು ಏನೂ ಹೇಳಲಿಕ್ಕಾಗದ ಮಾತು, ನಿಮ್ಮನ್ನ ನಾನು ಮತ್ತೊಮ್ಮೆ ಮಾತಾಡಿ ನೋಯಿಸಲಾರೆ. ನನಗೇನಪ್ಪಾ ಅಂತಂದ್ರೆ ನಿನ್ನ ಆಶೀರ್ವಾದ ಸದಾಕಾಲ ಬೇಕು, ನಿನ್ನ ಕುರು ಹಾಗೆ ಏನಾದರೂ ಒಂದನ್ನು ನನಗೆ ಕೊಡಬೇಕು ಅಂತ ಪ್ರೀತಿಯಿಂದ ಭಕ್ತಿಯಿಂದ ಕೈವಡ್ಡಿ ಬೇಡಿದಾಗ ಮಹಾಲಿಂಗ ಸ್ವಾಮಿಗಳು ಏನ್ ಕೊಟ್ರಂತ್ರಿ? ತಮ್ಮ ಜಟಾದೊಳಗಿನ ಕೂದಲನ್ನು ತೆಗೆದು ಕೊಡ್ತಾರೆ. ಅವ್ವ, ನನ್ನ ಕುರುಹಾಗಿ, ನನ್ನ ನೆನಪಾಗಿ, ನನ್ನ ಸ್ಮರಣಾರ್ಥವಾಗಿ ಇದನ್ನ ತಗೋ ಅಂತ ತಮ್ಮ ಜಟೆ ಒಳಗಿನ ಕೂದಲವನ್ನು ತೆಗೆದು ಕೊಡ್ತಾರ. ಆ ತಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನ
ನೀನ ಅಂತ ತಿಳ್ಕೊತೀನಪ್ಪ, ಜಟ ಅಂತ ತಿಳ್ಕೊಳ್ಳುದಿಲ್ಲ. ನಾನು ಈ ಜಟವನ್ನ ನೀನ ಅಂತ ತಿಳ್ಕೊಂಡು ಪೂಜಾ ಮಾಡ್ಕೋತ ಹೋಗ್ತೀನಿಯಪ್ಪ, ನಿನ್ನ ಆಶೀರ್ವಾದ ಯಾವಾಗ್ಲೂ ಇರ್ಲಿಯಪ್ಪ ಅಂತ ಬೇಡ್ಕೋತಾಳ. ಮಹಾಲಿಂಗ ಸ್ವಾಮಿಗಳು ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿ ಅವರು ಉಳಿದಂತಹ ಆ ಏನ್ ಜಾಗ ಇತ್ತು ಚನ್ನಗಿರಿಯ ಭಾಗ, ಅಲ್ಲಿ ಅವರು ತಪಸ್ಸು ಮಾಡಿದ ಜಾಗದೊಳಗೆ ಅದ ಕೋಲಿ ಒಳಗೆ ಹೋಗಿ ಬಾಗಲ ಹಾಕೋತಾರೆ. ಕೊನೆಯ ದರ್ಶನ ಕೊಟ್ಟು ಬಾಗಲ ಹಾಕೊಂಡ್ರೆ ಕೊನೆಗೆ ಭಕ್ತಾದಿಗಳೆಲ್ಲ ಅಲ್ಲೇ ಕೂತ್ಕೊಂಡು ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಹೋಗ್ತಾರೆ. ಅಖಂಡ ಶಿವನಾಮ ಸ್ಮರಣೆಯನ್ನ ಮಾಡ್ಕೋತ ಕೂಡ್ತಾರೆ. ಒಳಗಡೆ ಬಾಗ್ಲ ಹಾಕೊಂಡು ಉಳಿದಂತಹ ಮಹಾಲಿಂಗ ಸ್ವಾಮಿಗಳಿಗೆ ಏನಾತು ಅಂದ್ರೆ ಯಾರಿಗೂ ಗುರ್ತಾಗಲಿಲ್ಲ, ಏನಾತೋ ಏನಿಲ್ಲೋ ಅಂತ. ಒಂದೇ ಉಸಿರಿನೊಳಗೆ ಓಂ ನಮಃ ಶಿವಾಯ ಮಂತ್ರ ಸ್ಮರಣೆ ಒಳಗೆ ಕೂತ್ಕೊಂಡಾರೆ. ಒಳಗಿರುವ ಮಹಾಲಿಂಗೇಶ್ವರರು ಲಿಂಗ ಪೂಜಾ ನಿರತರಾಗಿ ಆ ಅಂಗೈ ಒಳಗಿಡದ ಲಿಂಗವನ್ನ ಕಂಗಳ ತುಂಬ ನೋಡ್ಕೋತ ಶಿವಸ್ಮರಣೆಯನ್ನ ಮಾಡ್ಕೋತ ಲಿಂಗದೊಳಗೆ ಬೆರೆತು ಬಿಡ್ತಾರೆ. ತಮ್ಮ ಜೀವವನ್ನ ಲಿಂಗದೊಳಗ ಐಕ್ಯ ಮಾಡಿಕೊಳ್ತಾರ ಅನ್ನುವಂಥದ್ದು. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ನೀನೆನ್ನೆ ನಾನೆನ್ನೆ, ಚನ್ನ ಮಲ್ಲಿಕಾರ್ಜುನ ಲಿಂಗದೊಳಗೆ ಘನಲಿಂಗೈಕ್ಯವಾದ ಬಳಿಕ ಏನು ಎನ್ನೆ ಅಂತ ಹೇಳು ಹಾಗೆ ಇವರು ಕೂಡ ಲಿಂಗದೊಳಗೆ ಬೆರೆತು ಬಿಡ್ತಾರೆ, ಲಿಂಗೈಕ್ಯರಾಗುತ್ತಾರೆ. 3 ದಿನಗಳ ನಂತರ ಭಕ್ತಾದಿಗಳು ಗುರುಗಳು ಒಳ ಹೋಗಿ ಹಾಕೊಂಡ ಬಾಗಲನ್ನು ನೋಡ್ಬೇಕು ತೆರೆದು ಅಂತ ಅಷ್ಟೇ ಭಯದಿಂದ ಭಕ್ತಿಯಿಂದ ಬಾಗ್ಲ ತೆರೆದ್ರೆ ಅಲ್ಲಿ ಮಹಾಲಿಂಗ ಸ್ವಾಮಿಗಳಿಲ್ಲ. ಅಲ್ಲಿ ಏನು ಕಂಗೊಳಿಸಾಕತ್ತಿತ್ತು ಅಂದ್ರೆ ಒಂದು ಶಿವಲಿಂಗ ಕಂಗೊಳಿಸಾಕತ್ತಿತ್ತಂತ. ಲಿಂಗದ ರೂಪದೊಳಗೆ ಮಹಾಲಿಂಗರು ಅಲ್ಲಿ ಸ್ಥಾಪನೆಗೊಂಡಾರ. ಅದನ್ನ ನೋಡಿ ಸಾಷ್ಟಾಂಗ ನಮಸ್ಕಾರ ಎಲ್ಲಾರು ಸಾಷ್ಟಾಂಗ ನಮಸ್ಕಾರ ಹಾಕಿ ಹೂಮಳೆ ಸುರಿದು ಜೈಕಾರ ಮಾಡ್ತಾರ. ಜೈ ಮಹಾಲಿಂಗೇಶ್ವರ, ಜಯ ಜಯ ಮಹಾಲಿಂಗೇಶ್ವರ ಅಂತ ಎಲ್ಲರೂ ಕೊಂಡಾಡಿ ಮಹಾಮಂಗಲವನ್ನ ಮಾಡ್ತಾರ ಅನ್ನುವಂತಹದ್ದು ಬರ್ತದೆ. ಅಂದಿನಿಂದ ಆ ಕ್ಷೇತ್ರ ಮಹಾಲಿಂಗಪುರ ಕ್ಷೇತ್ರವಾಗಿ ಬೆಳಕೊಂಡು ಬರ್ತದೆ. ಇಂದಿಗೂ ಕೂಡ ಆ ಕ್ಷೇತ್ರ ಜಾಗೃತ ಕ್ಷೇತ್ರ ಅಂತ ಭಕ್ತಾದಿಗಳೆಲ್ಲ ನಂಬಿಕೊಂಡಾರ. ಮುಂದೇನಪ್ಪಾ ಅಂತಂದ್ರೆ ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾರೆ. ಸಿದ್ಧಾಯಿ ಪಡ್ಕೊಂಡಂತ ಜಟ ಇವತ್ತಿಗೂ ಪೂಜೆ ಆಗ್ತದೆ, ಜಟಾಭಿಷೇಕವನ್ನ ಮಾಡ್ಲಾಗ್ತದೆ. ಭಕ್ತಾದಿಗಳೆಲ್ಲ ತಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದ್ರೆ ಜಟಾಭಿಷೇಕ ಮಾಡಿಸಿ ಮಹಾಲಿಂಗ ಸ್ವಾಮಿಗೆ ಪೂಜಾಭಿಷೇಕಗಳನ್ನು ಮಾಡಿಸಿ ಪ್ರಸಾದ ಮಹಾದಾಸೋಹವನ್ನ ಮಾಡಿಸುವ ಮೂಲಕ ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ಕೋತ ಬಂದಾರ. ಎಷ್ಟು ಭಯಭಕ್ತಿ ಅಂತಂದ್ರೆ ಮಹಾಲಿಂಗಪುರದೊಳಗೆ ಬಹುಶಃ ನಮ್ಮ ಸುತ್ತಮುತ್ತ ಯಾವ ಊರಾಗೂ ಅಷ್ಟು ಪದ್ಧತಿ ಇಲ್ಲ, ಮಹಾಲಿಂಗಪುರದಾಗ ಅಷ್ಟು ಪದ್ಧತಿ ಆಚರಣೆಗಳದಾವ ಅಂತ ನೋಡ್ತೀವಿ. ಸೋಮವಾರಕ್ಕೊಮ್ಮೆ ಕಪ್ಪ ಕಡಿ ಮುಟ್ಟುವುದಿಲ್ಲ. ಮುಸ್ಲಿಮರಾದರೂ ಕೂಡ, ಮುಸಲ್ಮಾನ ಬಾಂಧವರು ಕೂಡ, ಇಸ್ಲಾಂ ಬಾಂಧವರು ಕೂಡ ತಿನ್ನೋದಿಲ್ಲ ಅಂತ ನೋಡ್ರಿ. ಖಾನಾವಳಿ ಸಹಿತ ಬಂದಾಕವಂತ. ಮುಂದೆ ಏನಪ್ಪಾ ಅಂದ್ರ ಅಲ್ಲೆಲ್ಲ ವ್ರತ ನೇಮಗಳು ಎಷ್ಟು ಆಚರಣೆ ಆಕ್ಕಾವ. ತ್ರಿಕಾಲ ಪೂಜೆ ಮಹಾಲಿಂಗೇಶ್ವನಿಗೆ ಆಗ್ತದೆ. ಆ ಬಸವ ತೀರ್ಥದ ನೀರನ್ನೆಲ್ಲರೂ ಪವಿತ್ರ ಅಂತ ತಮ್ಮ ಮೈ ಮೇಲೆ ಹಾಕೊಳ್ತಾರೆ. ಜಾತ್ರೆಯನ್ನು ಎಷ್ಟು ಸಡಗರದಿಂದ ಮಾಡ್ತಾರೆ. ಚನ್ನಗಿರಿ ಒಳಗೆ ಎಂತ ದಾಸೋಹವನ್ನ ಮಾಡ್ತಾರೆ. ಹೀಗೆ ಅಲ್ಲಿಯ ಸಂಪ್ರದಾಯ, ಅಲ್ಲಿಯ ಒಂದು ಪದ್ಧತಿ, ಆಚಾರ ವಿಚಾರಗಳು ಇವತ್ತಿನವರೆಗೆ ಅನೂಚಾನವಾಗಿ ನಡ್ಕೊಂಡು ಬಂದು ಭಕ್ತಾದಿಗಳಿಗೆಲ್ಲ ಉದ್ಧಾರ ಮಾಡುವಂತಹ ಕಾರ್ಯವನ್ನ ಸ್ವತಃ ಮಹಾಲಿಂಗೇಶನೇ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವಂತಹದ್ದು. ಅಂತ ಮಹಾಲಿಂಗ ಸ್ವಾಮಿಗಳ ಆ ಅನನ್ಯ ಚೇತನಕ್ಕೆ, ಮಹಾಚೇತನಕ್ಕೆ ನಾವೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರ ಚರಿತ್ರೆಗೆ ಮಹಾಮಂಗಲವನ್ನು ಹೇಳೋಣ. ಜಯ ಮಂಗಲಂ, ಜೈ ನಮಃ ಪಾರ್ವತೇ ಶಿವ, ಹರ ಹರ ಮಹಾದೇವ.